ಕುಂದರನಾಡು ಅಕ್ಕ ತಂಗೇರಹಾಳದಲ್ಲಿ ಜನಿಸಿದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಘಟಪ್ರಭಾದ ನಿವಾಸಿಗಳಾದ ಅಪ್ಪಣ್ಣ ಕರಲಿಂಗಣ್ಣವರ ಅವರು 99ನೇ ವರ್ಷ ಪೂರೈಸಿ 100ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬವನ್ನು ಘಟಪ್ರಭಾದಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಕಾಂತ್ ವಿ ಮಹಾಜನ್ ಅವರ ನೇತೃತ್ವದಲ್ಲಿ ಜೈನ್ಸ್ ಗ್ರೂಪ್ ಆಫ್ ಘಟಪ್ರಭಾ, ಶ್ರೀರಾಮಪ್ರಭಾ ಶಾಖೆ, ಹಿರಿಯ ನಾಗರಿಕರ ವೇದಿಕೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ, ಘಟಪ್ರಭಾ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜೈನ್ಸ್ ಗ್ರೂಪ್ ಆಫ್ ಘಟಪ್ರಭಾ ಉಪಾಧ್ಯಕ್ಷರಾದ ಕೆಪಿ ಕಳ್ಳಿಮಠ, ಕಾರ್ಯದರ್ಶಿ ಆನಂದ್ ದೇಶಪಾಂಡೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಅಧ್ಯಕ್ಷರಾದ ಶ್ರೀಕಾಂತ್ ಕುಲಕರ್ಣಿ, ಹಿರಿಯ ನಾಗರಿಕರ ವೇದಿಕೆಯ ಸುಭಾಷ್ ರೆಡ್ಡಿಕರ, ಗುರುಬಸಯ್ಯ ಕರ್ಪೂರ ಮಠ, ಯೋಗ ಶಿಕ್ಷಕರಾದ ಈಶ್ವರ ಚೌಗಲ, ಸಂಘ ಪರಿವಾರದ ರಮೇಶ್ ಕವಾಡಗಿ ಮತ್ತು ರಮೇಶ್ ಕರಲಿಂಗಣ್ಣವರ ಮತ್ತು ಪರಿವಾರದ ಸದಸ್ಯರು ಭಾಗವಹಿಸಿ ಅಪ್ಪಣ್ಣ ಕರಲಿಂಗಣ್ಣವರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಶುಭ ಹಾರೈಸಿದರು. ವರದಿ ಗಂಗಾಧರ ಗಾವಿ, GS5 TV ಕನ್ನಡ ನ್ಯೂಸ್, ಘಟಪ್ರಭಾ. ಸಂದರ್ಭದಲ್ಲಿ ನಮಗೆಲ್ಲ ಕೂಡಿದ್ದ ಆಕಸ್ಮಿಕ ನಮಗೆ ವಿಶೇಷವಾಗಿ ವಿಷಯ ಗೊತ್ತಿರಲಿಲ್ಲ. ಒಮ್ಮೆಲೆ ನಮ್ಮ ಯಾರು ಪರಿಚಯಸ್ಥರು ಬಂದ ಈ ವಿಷಯ ಹೇಳಿದ್ರು, ಭಾಳ ಸಂತೋಷ ಆಗಿದೆ. ಯಾಕಂದ್ರೆ ಅವ್ರ ಮನೆ ಸಮೀಪದಾಗಿದ್ದೆವು. ಈಗಾಗಲೇ ಅವ್ರಿಗೆ ಯಾವಾಗಲೇ ಭೇಟಿ ಆಗೋದೇ ಇರ್ತವೆ. ಆದರೆ ಅವಾಗ 98, 99 ಅಂತ ಹೇಳ್ಕೊತಾ ಇದ್ರು. ಆದರೆ ಇವತ್ತಿನ ಒಂದು ವಾತಾವರಣದೊಳಗೆ ಆರೋಗ್ಯವಾಗಿ 100 ವರ್ಷ ಬದುಕೋದಂದ್ರೆ ಅತಿ ಭಾಳ ಒಂದು ವೈಚಿತ್ರ್ಯವಾದಂಥ ವಿಷಯ ಇದೆ. ಆದರೆ ಇಲ್ಲಿವರೆಗೆ ಅವ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಏನಂತಂದ್ರೆ ಅವರು ನಿಸ್ವಾರ್ಥ ಜೀವಿಗಳು, ಸಮಾಜ ಕಾರ್ಯಕರ್ತರು, ಸ್ವಾತಂತ್ರ್ಯ ಯೋಧರು, ಇವೆಲ್ಲನೂ ಅಷ್ಟ ಯೋಗ್ಯ ಅದಾವು. ಅದಕ್ಕೆ ಇವತ್ತಿನ ದಿವಸ ಎಲ್ಲರೂ ಕೂಡಿ ಇದನ್ನು ನೆನಪು ಮಾಡಿದಾರಲ್ಲ, ಅದು ಒಂದು ಭಾಳ ಸಂತೋಷದ ವಿಷಯ. ಅವರ ಒಂದು ಉಪದೇಶ ನಮಗೆಲ್ಲರಿಗೂ ಜೀವನದಾಗ ಉಪಯೋಗ ಆಗಲಿ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ಕೊಂಡು